దళితులకు భూములు ఇవ్వండి లేదా వారిపై విషం పెట్టండి. సిజు నరసింహరాజ్పూర్ ఫిబ్రవరిలో అనేక సంవత్సరాలుగా దోపిడీకి గురవుతున్న వారి కోసం దళిత సంఘర్ష సమితి పోరాడుతోంది. దళితులకు భూమి ఇవ్వాలి అని డిమాండ్ చేస్తూ వరుసగా 6వ రోజు వారు ఈరోజు పగలు రాత్రి నిరవధిక నిర్వహిస్తూ మహాత్మా ప్రొఫెషనర్ బి కృష్ణప్ప స్థాపించిన తరీకెరే ఎన్ వెంకటేష్ నేతృత్వంలోని కర్ణాటక దళిత సంఘర్ష్ సమితి తాలూక్ కన్వీనర్ ఎంజే సిజు అన్నారు. ఈరోజు పట్టణంలో తాలూక్ అడ్మినిస్ట్రేషన్ కార్యాలయం ముందు నిరసనకారులను ఉద్దేశించి ఆయన ప్రసంగించారు. దళితులకు భూమి ఇవ్వండి లేదా వారిపై విషం పెట్టండి అని ప్రభుత్వాన్ని కోరారు. 1961లో భూ రెవెన్యూ చట్టంలోని రూల్ 5 ప్రకారం షెడ్యూల్ కులాలు మరియు షెడ్యూల్ తెగలకు భూమిని రిజర్వ్ చేయాలి అని దళిత నాయకుడు అడువల్లి సందీప్ అన్నారు. మాకు భూమి లభించే వరకు నిరసన కొనసాగిస్తాము అని జిల్లా ఆర్గనైజింగ్ కోఆర్డినేటర్ అబ్దుల్ రెహమాన్ మాట్లాడుతూ దళితులు మరియు మైనారిటీలు భూమి దున్నడానికి వెళ్తే అటవీ శాఖ ఇబ్బందులకు గురి చేసింది అని, మరుగుదొడ్డి లేదు, క్యాప్లో నివసిస్తున్న దళితులకు స్థలం లేదు, నిల్వ చేయడానికి ఇల్లు లేదు, దున్నడానికి భూమి లేదు, కాబట్టి మాకు భూమి అవసరం, మాకు భూమి ఇచ్చే వరకు నిరసన కొనసాగిస్తాము అని అన్నారు. ఈరోజు 6వ రోజు నిరసన దీక్షల్లో రాష్ట్ర సమన్వయకర్త తరీకెరే ఎన్ ವೆಂಕಟೇಶ್, ದಲಿತ ಮಹಾಸಂಘ ರಾಷ್ಟ್ರ ಸಮನ್ವಯಕರ್ತ ತದಿತರರು ಪಾಲ್ಗೊಂಡರು. ನಮಗೆ ಜಾಗ ಸಿಗಬೇಕು, ಸಿಗೋ ತನಕ ನಮಗೆ ಭೂಮಿ ಸಿಗೋ ತನಕ ನಾವು ಈ ಹೋರಾಟ ಮುಂದುವರಿಸ್ತೀವಿ. ನಮಗೋಸ್ಕರ ಕೈ ಜೋಡಿಸಿರುವ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ನಾನು ಜಯ ಹೇಳ್ತಾ ಇಷ್ಟು ಮಾತುಗಳನ್ನು. ಭೂ ಕಂದಾಯ ಕಾಯ್ದೆ 1969ರ ನಿಯಮ 5ರ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಭೂಮಿ ಮೀಸಲಿಡಬೇಕಾಗಿತ್ತು. ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷ್ ಸರ್ಕಾರದ ಆದೇಶ ಭೂ ಪರಿವರ್ತನೆ ಮಾಡುವ ಜಾಗವನ್ನು ರಾಜ್ಯಾದ್ಯಂತ ಇರುವ ಗ್ರಾಮ ಠಾಣಾ ಪ್ರದೇಶಗಳನ್ನು ದಲಿತರಿಗೆ ನಿವೇಶನ ಮಾಡಿಕೊಡಬೇಕಿತ್ತು. ಬಗರುಕುಂ ಜಮೀನು ಸಕ್ರಮ ಮಾಡಲು ನಮೂನೆ 50, 53, 57ರಲ್ಲಿ ಅರ್ಜಿ ಸಲ್ಲಿಸಿದರೂ ನಮ್ಗಳಿಗೆ ಯಾರಿಗೂ ಭೂಮಿ ಸಿಕ್ಕಿಲ್ಲ. ಅದಲ್ಲದೆ 94C ಹಕ್ಕುಪತ್ರ ಕೂಡ ಕೆಲವೊಂದು ಮನೆಗೆ ಸಿಕ್ಕಿಲ್ಲ. ನಮ್ಮ ಆಡುವಳ್ಳಿ ಗ್ರಾಮದಲ್ಲಂತೂ ಬಲಿತರು ಎಲ್ಲ ಮಾಡ್ಕೊಳ್ತಿದ್ದಾರೆ, ದಲಿತರಿಗೆ ಏನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾವುದನ್ನು ಮುಟ್ಟಿದ್ರೂ ಕಿರುಅರಣ್ಯ, ಫಾರೆಸ್ಟು ಇದನ್ನೇ ಹೇಳ್ತಾರೆ. ಅವರೆಲ್ಲ ಇದ್ದಂಥವ್ರು ಹಣವಂತರು, ಹಣದ ಬೆಂಬಲದಿಂದ ಎಲ್ಲ ಮಾಡ್ಕೊಳ್ತಾರೆ. ನಮಗೆ ದಲಿತರಿಗೆ ಯಾವುದೂ ಸರಿಯಾಗಿ ಸಿಗ್ತಾ ಇಲ್ಲ, ಯಾವುದೇ ಒಂದು ವ್ಯವಸ್ಥೆನೂ ಆಗಿಲ್ಲ. 94C ಹಕ್ಕುಪತ್ರ ಕೂಡ ಕೆಲವರಿಗೆ ಸಿಕ್ಕಿಲ್ಲ. ಅರಣ್ಯ ಇಲಾಖೆಯೂ ಇದರಲ್ಲಿ ನಮ್ಮನ್ನು ಭಾರಿ ತುಳಿತಾ ಇದೆ. ನಾವು ಕೇಳಿದ್ರೆ ಸಾಕಷ್ಟು ಮನವಿನೂ ಕೊಟ್ಟಿದ್ದೀವಿ, DC ಅವರಿಗೂ ಮನವಿ ಕೊಟ್ಟಿದ್ದೀವಿ. ನಮ್ಮ ಒಂದು 7 ಮನೆದು 16 ಎಕರೆ ಬೌಂಡ್ರಿ ಒಂದು ಜಾಗ ಇದೆ, ಹಿಂದೆ ಸ್ಯಾಂಕ್ಷನ್ ಆಗಿ 1975ರಲ್ಲಿ. ಅದನ್ನು ಈಗ ಉಳ್ಳವರೆಲ್ಲ ಜಾಗದಲ್ಲಿ ಮನೆ ಮಾಡ್ತಾ ಇದ್ದಾರೆ. ನಾವು ಹೋಗಿ ಮುಟ್ಟಿದ ತಕ್ಷಣ ಕಿರು ಅರಣ್ಯ ಅಂತಾರೆ. ಈಗ ನಮ್ಗೆ ಯಾರಿಗೂ ಯಾವುದೂ ಇಲ್ಲ. ಅದಕ್ಕಾಗಿ ಈ ಥರ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಅದಕ್ಕೊಂದು ಪರಿಹಾರ ಸಿಗೋವರೆಗೂ ಈ ಹೋರಾಟ ನಿಲ್ಲಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಾತ್ಮ ಬಿ ಪ್ರೊಫೆಸರ್ ಕೃಷ್ಣಪ್ಪ ಅವರ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಸತಿಯಿಂದ ನಾವು ಭೂಮಿಗಾಗಿ ಅಹೋರಾತ್ರಿ ಹೋರಾಟವನ್ನು 16/2/2026ರಿಂದ ಶುರು ಮಾಡಿದ್ದೇವೆ. ಇಲ್ಲಿಗೆ 6ನೇ ದಿನ ಆಗಿದೆ. 5 ದಿನ ಮುಗಿದೋಯಿತು. ಈ 5 ದಿನಗಳು ನಾವು ಏನಿದೆ ತಾಲೂಕು ಆಫೀಸ್ ಎದುರುಗಡೆ ಟೆಂಟನ್ನು ಹಾಕಿ ನಾವು ಪ್ರತಿನಿತ್ಯ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿಭಟನೆಗೆ ನಮ್ಮ ಸಂಘಟನೆಯಲ್ಲಿರೋ ಪ್ರತಿಯೊಬ್ಬರು ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ. ಪ್ರತಿಭಟನೆಗೆ ಎಲ್ಲರೂ ಸಹಕರಿಸಿದ್ದಾರೆ. ಈ ಪ್ರತಿಭಟನೆಯಿಂದ ನಾವೇನು ಭೂಮಿಗಾಗಿ ಹೋರಾಟ 2005ರಿಂದ ನಾವೇನು ಮುಂದೆ ಬಂದಿದ್ದೀವಿ ಈ ಭೂಮಿಗಾಗಿ, ಸೊ ಆ ಭೂಮಿಯನ್ನು ಪಡೆದುಕೊಳ್ಳುವವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂಬುದಾಗಿ ಈ ನಿಮಿಷ ನಾವು ಹೇಳ್ತಿದ್ದೇನೆ. ಅದೇ ಪ್ರಕಾರವಾಗಿ ಇದಕ್ಕೆ ಸಂಬಂಧಪಟ್ಟಂಥ ಯಾರೇ ಅಧಿಕಾರಿಗಳಾಗಿರಲಿ ಅಥವಾ ಆಡಳಿತ ಮಂಡಳಿಯವರಾಗಿರಲಿ, ಯಾರೇ ಬಂದು ಆ ವಿಚಾರವನ್ನು ನಮ್ಮ ಮುಂದೆ, ನಾವು ಅವರ ಮುಂದೆ ಇಟ್ಟಿರುವಂಥ ವಿಚಾರಕ್ಕಾಗಿ ದಾರಿ ಸಿಕ್ಕೋವರೆಗೂ ಈ ಹೋರಾಟವನ್ನು ನಾವು ನಿಲ್ಲಿಸುವುದಿಲ್ಲ. ಯಾಕೆಂದರೆ ಈ ಹೋರಾಟ ಅನೇಕ ವರ್ಷಗಳಿಂದ ಮೇಲ್ಜಾತಿಯವರು ಜಾಗವನ್ನೆಲ್ಲ ಕಬಳಿಸಿ ಗೌರ್ಮೆಂಟ್ ನಮಗೆ ಕೊಡ್ತೇವೆ ಅಂತ ಹೇಳಿದಂಥ ಜಾಗವನ್ನು ಸಮೇತ ಅದನ್ನು ನಮಗೆ ಕೊಡದೆ ಮೋಸ ಆಗಿರೋದ್ರಿಂದ ಈ ಹೋರಾಟವನ್ನು ಅಹೋರಾತ್ರಿ ಆಗಿ ನಾವು ಹೋರಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅದಕ್ಕಾಗಿ ನಾವು ಈ ದಿನ ಸರ್ಕಾರಕ್ಕೆ ನಮ್ಮ ಮನವಿ ಏನೆಂದರೆ, ನಮ್ಮ ಸಮಸ್ಯೆಗಳನ್ನು ನೀವು ಆಲಿಸಿ ಅದನ್ನು ಬಗೆಹರಿಸಲೇಬೇಕು. ಇಲ್ಲ ಅಂದರೆ ಅದು ಸೂಕ್ತವಾದ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡುತ್ತೇವೆ ಅಂತೇಳಿ ಜೈ ಭೀಮ್.